ಹಿಂಗೆ ನೀರ್ ಕುಡಿಬೇಕದು. ನೀರ್ ಕುಡಿದ್ರೆ ಚೆನ್ನಾಗಿ ಅಳಿಕೆ ಮಣ್ಣು ಅದು ಎಲ್ಲ ಇದಾಗಿ ತೇವಾಂಶ ಇರುತ್ತಾ ಬೆಳಕ ರೈತಿಗೆ ಅವರೇ ಕಾಳಂಗ್ ಆಗ್ತಾವ. ದಪ್ಪ ಆಗ್ತಾವ ಕಾಳ. ಅವನ್ನ ನಾಳೆ ಚೆನ್ನಾಗಿ ಒಣಸಿ ಒಂದಿನ ನೈಟ್ ಬಿಟ್ಟು ಸಣ್ಣ ಅಡಿಕೆ ತುಂಬ್ಕೊಂಡು ಚೀಲ್ ಇಟ್ಟು ಬಿಡೋದು. ನಮಗೆ ಬೇಕಾದ ಹಾಕ್ಕೊಂಡ್ ಬರೋದು, ಬೇಕಾದ್ರೆ ಹಂಗೆ ಇಟ್ಟು ಬಿಡೋದು. ಸ್ನೇಹಿತರೆ ನಮಸ್ತೆ, ಮತ್ತೊಂದು ವಿಶೇಷ ಸಂಚಿಕೆಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮ್ಗೆ ತೊಗರಿಗೆ ಮಣ್ಣು ಯಾವ ತರ ಹಚ್ಚುತ್ತಾರೆ, ಮತ್ತೆ ಹುಳ ಆಗ್ಲಿದಂಗೆ ಇಲ್ಲಿನ ರೈತರು ಒಬ್ರು ಹಳೆ ಕಾಲದಲ್ಲಿ ಯಾವ ತರ ಮಾಡ್ತಿದ್ರು ಅದ್ರ ಬಗ್ಗೆ ಎಲ್ಲ ಮಾಹಿತಿ ತಿಳಿಸ್ತಾ ಹೋಗ್ತೀನಿ. ಸ್ನೇಹಿತರೆ ಫುಲ್ ವಿಡಿಯೋ ನೋಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಮಸ್ತೆ. ನಮಸ್ತೆ. ನಿಮ್ ಹೆಸರು? ರವಿಶಂಕರ್ ಅಂತ. ಯಜಮಾನ್ರೆ, ಈಗ ನೀವು ಏನ್ ಮಾಡ್ತಾ ಇದೀರಾ? ನಾವು ತೊಗರಿ ಕಾಳಿಗೆ ಮಣ್ಣು ಹಚ್ಚುತ್ತಾ ಇದೀವಿ. ತೊಗರಿ ಕಾಳಿಗ ಏನಕ್ಕೆ ಮಣ್ಣು ಹಚ್ಬೇಕು ಯಜಮಾನ್ರೆ? ನೇಳೆ ಚೆನ್ನಾಗಿರ್ತದೆ. ಎರಡ್ ಮೂರು ಫೀಟ್ಗಳ್ರಿ ಏನಾಗಲ್ಲ, ಮಣ್ಣು ಹಚ್ಚಿಟ್ಕೊಳ್ರಿ ಅಂತ ಹಚ್ಚುತ್ತಾ ಇದೀವಿ. ಎಷ್ಟು ವರ್ಷ ಬರ್ಬೋದು ಯಜಮಾನ್ರೆ ಇದು? 2.5 3 ವರ್ಷ ಬರ್ತದೆ. ಉಳಿಯಲ್ಲ, ಏನೂ ಆಗಲ್ಲ, ಚೆನ್ನಾಗಿರ್ತದೆ ಬೇಳೆ ಅಂತ. ಕಾಳು ಉಳಿಯಲ್ಲ ಮಣ್ಣು ಹಚ್ಚಿದ್ರಿ. ಓಕೆ, ಹಿಂಗ್ ಮಾಡ್ಕೊಂತ ಇದೀವಿ. ಇನ್ನೇನ್ ನೆನೆ ಇಟ್ಟು ಇದು ಮಣ್ಣು ಇದು ಮಾಡ್ಕೋಕೆ ಹೆಂಗೆ ಮಣ್ಣ ನೆನೆ ಇಡಬೇಕು. ಓಕೆ. 1-2 ಗಂಟೆ 3 ಗಂಟೆ ಮಣ್ಣು ನೆನೆ ಇಡಬೇಕು. ಓಕೆ. ಆಮೇಲೆ ಹಚ್ಚಿರೋದು ಕಾಳಿಗೆ. ಈಗ 2ನೇ ಸಲ ನಾವು ಮಣ್ಣು ಹಚ್ಚಿರೋದು. 2ನೇ ಸರಿ? 4 ಗಂಟೆ ಒಂದ್ಸಲ ಹೆಚ್ಚಿದ್ವಿ. ಓಕೆ. ಈಗ 9-10 ಗಂಟೆಯಿಂದ ಒಂದ್ಸಲ ಹೆಚ್ಚುತ್ತಾ ಇದ್ವಿ. ಒಂದೇ ಸರಿ ಹಚ್ಚಿದ್ರೆ ಏನಾಗ್ಬೋದು? ಒಂದೇ ಸಲ ಹೆಚ್ಚಿದ್ರೆ ಕಾಳು ಇದಾಗಲ್ಲ, ಸರಿಯಾಗಿ ಹತ್ತಲ್ಲ ಮಣ್ಣು. ಹತ್ತಿ 2 ಸಲ ಹಚ್ಚಿರ್ತೀವಿ. 3 ಸಲ ಹಚ್ಚಬೇಕು. ಈಗೆಲ್ಲ ಹಚ್ಚಲ್ಲ. ಯಜಮಾನ, ಇದು ಆಲ್ರೆಡಿ ಇದು ಒಂದ್ಸರಿ ಹಚ್ಚಿರೋದ? ಅದಾದ್ರೆ ಒಂದ್ಸಲ ಹಚ್ಚಿ 2ನೇ ಸಲ ಇದೆ. ಒಂದೇ ಸರಿ ಹಂಗಾಗಿದ್ದಾವೆ. ನಾಳೆಗೆ ಅವ್ರ ಕಾಳದಂಗ ಆಗ್ತಾವು ಇವ. ಅಕಸ್ಮಾತ್ ಜಾಸ್ತಿ ನೆನೆ ಬಿಟ್ರೆ ಏನಾರ ಮೊಳೆ ಕೊಡೋದು ಆತರ ಏನಾರ ಆಗುತ್ತಾ? ಬಿಟ್ರೆ ಮಳೆ ಕೊಡಿತಾವೆ. ಒಂದೇ ದಿನಕ್ಕೆ ಎಲ್ಲ ಕೆಲಸ ಮುಗಿಸ್ಕೋಬೇಕು. ಬೆಳಿಗ್ಗೆ ಹೊತ್ತು ಮುಂಚೆ ಎದ್ದು ತಗದು ಮನೆ ಹಾಕಿಬಿಟ್ರೆ ಕ್ಲೋಸ್. ಬಿಟ್ಟು ಮತ್ತೆ ಮಳೆ ಕೊಡಕ್ಕೆ ನೀವು. ಹೌದೌದೌದು. ಈಗ ಹೆಚ್ಚು ಕಮ್ಮಿ 4 ಗಂಟೆಯಿಂದ ಬೆಳಗಿನ ಜಾವ ಮತ್ತೆ ಎಷ್ಟು ಗಂಟೆಪ್ಪ 6-7 ಗಂಟೆಗೆ ಮುಟ್ತೀವಿ. ಅಲ್ಲಿ ಎಷ್ಟು ಗಂಟೆ ಆಯ್ತು? ಈಗ 10 ಗಂಟೆಯಿಂದ ಬೆಳಗಿನ ಜಾವ 6-7 ಗಂಟೆ ಅಷ್ಟೊತ್ತಿಗೆ ಮುಟ್ತೀರಾ? ಅಂದಲ್ಲಿ ಒಂದು 8ರಿಂದ 10 ಗಂಟೆ 12 ಗಂಟೆ ಆಗುತ್ತೆ. ಇದು ಏನಕ್ಕೆ ಇಟ್ಟಿದೆ ಯಜಮಾನ್ರೆ ಇದು ಈ ತರ ಸಿಸ್ಟಮ್? ಬೆಳಿಗ್ಗೆ ತೆಗಿಯಕ್ ಬರಲ್ಲದು. ಹಿಂಗ ಹಾಕಿ ಎತ್ತಿ ಗಿಬ್ಲರ್ ಹಾಕಿ ಎತ್ತಿದ್ರೆ ಬಿಗಿಯಾಗಿರುತ್ತ, ಎತ್ತಬೇಕು. ಎತ್ತಿದ್ರೆ ಎಲ್ಲ ಬಿಟ್ಕೊಂತತೆ, ಗಟ್ಟಿ ಆಗುತ್ತೆ. ಗಟ್ಟಿ ಆಗತ್ತೆ, ಮತ್ ಮಣ್ಣು ಹಿಡ್ಕೊಂತ ಅದಕ್ಕೆ. ಇದಕ್ಕೆ ಮಿಕ್ಸ್ ಮಾಡಿದ್ರೆ ಬರೀ ಮಣ್ಣು ಅಷ್ಟೇ. ನಾಳೆ ಎಷ್ಟು ವರ್ಷ ಬಾಳಿಕೆ ಬರ್ಬೋದು ಯಜಮಾನ್ರಿ ಈ ತರ ಮಣ್ಣು ಹಚ್ಚಿದ್ರೆ? ಒಂದು 3 ವರ್ಷ ಬರ್ತಾವ. 3 ವರ್ಷ ಬರುತ್ತಾ? 3 ವರ್ಷ ಬರುತ್ತೆ. ಮತ್ ಬಿತ್ತಕ್ ಬರಲ್ಲ ಇವು. ಬೇಳಿಗೆ ಅಷ್ಟೇ, ಬೆಳೆ ಮನೆಗೆ ಅಷ್ಟೇನಾ? ಮನೆಗೆ ಅಷ್ಟೇ, ಮತ್ ಬಿತ್ತಕ್ ಬರಲ್ಲ, ಬಿತ್ತನೆ ಮಾಡಕ್ ಬರಲ್ಲ. ಈ ಬಿತ್ತನೆ ಬೀಜನ ಈಗ ರೆಡಿ ಮಾಡ್ಕೊಂಡು ಯಾವ ತರ ಯಜಮಾನ್ರೆ? ಬಿತ್ತನೆ ಬೀಜ ಈ ತರ ಎಣ್ಣೆ ಇದು ಮಾಡ್ಕೊಳೋದು, ಒಣಕಾದಿರ್ತಾರೆ, ಔಷಧಿ ಪೌಷಧಿ ಹೆಚ್ಚಿ ಇಟ್ಕೊಂತಾರೆ. ಈಗ ಈ ಮಣ್ಣು ಚಿರಂಗಿಲ್ಲ ಅವ್ನು. ಜಾಸ್ತಿ ಜನ ನೋಡಿದ್ದೆ ಯಜಮಾನ್ರೆ ಕಾಲ್ನೆಲ್ಲ ಹಂಗೆ ಇಡ್ತಿದ್ರು, ನೀವು ಮಣ್ಣು ಹಚ್ಚುತ್ತಾ ಇದ್ರೆ ಅದಕ್ಕೆ ವಿಭಿನ್ನ ಅನ್ನಿಸ್ತು. ಅದಕ್ಕೆ ಹಿಂದೆ ಯಜಮಾನ್ರೆ ಮಾಡಿದ್ರು, ಬಿಡಬಾರ್ದು ನಾವು ಅಂತ ಮಾಡ್ತಾ ಇದೀವಿ. ಚೆನ್ನಾಗಿರ್ತದೆ ಹೇಳಿ. ಈಗ ನೀರಕ್ ನೆನೆ ಹಾಕಿ ಇದನ್ನಾದ್ರೂ ನೀರಕ್ ನೆನೆ ಹಾಕ್ಬೇಕಲ್ಲ, ಹಾಕಿ ನೆನೆ ಹಾಕಿ ಅದನ್ನ ಮಾಡಕ್ಕೆ ಪೀಸರ್ ಮಾಡಕ್ಕಿನ ಇದು ಕಾಟಿಲ್ಲ. ಒಂದು 3 ವರ್ಷ ಬರ್ತಾವ. 3 ವರ್ಷ ಅಲ್ಲ, ಈಗ ಹೋಸಲಿ ಇಟ್ಟ 3 ವರ್ಷ ಬಂದು ಅಂತ ಹೋಗ್ತೀನಿ. ಇದು ಮಣ್ಣು ಹಚ್ಚಿ ಇಟ್ರೆ ಎಷ್ಟು ವರ್ಷ ಕರೆಕ್ಟ್ ಬಾಳಿಕೆ ಬರುತ್ತೆ ಯಜಮಾನ್ರೆ? ಅದೇ 3 ವರ್ಷ ಬರ್ತಾವೆ. 3 ವರ್ಷ. ಇವು ನೀವು ಬೆಳೆದಿರೋದೆಯಾ? ನಾವು ಬೆಳೆಬಾರ್ದು. ಎಷ್ಟು ಎಕರೆ ಹಾಕಿದ್ರಿ ಯಜಮಾನ್ರೆ ತೊಗರಿ? ಒಂದು ಅರ್ಧ ಎಕರೆ. ಇಳುವರಿ ಇಲ್ಲ. ಮಂಚಕ್ಕೆ ಆಗಿದೆ. ಅವನು ಒಂದು 3 ವರ್ಷ ಜೋಪಾನ ಬಿಟ್ಕೊಳ್ಳೋದು. ನನಗೆ ಬೇಕಾದಂಗೆ ಹೊಡ್ಕೊಬೋದು, ಬೇಳೆ ಮಾಡ್ಕೊಬೋದು.
ಇದು ನಿಮ್ಗೆ ಎಷ್ಟು ಸಿಕ್ಕಿತ್ತು ಅರ್ಧ ಎಕರೆಗೆ ಯಜಮಾನ್ರೆ ಇದು ತೊಗರಿ? ಲಾಸ್ ಒಂದ್ 3 ಚೀಲ 1 ಕ್ವಿಂಟಾಲ್ ಎಲ್ಲ ಮಾಡಿ ಮುಚ್ಕೊಂಡು ಊರಿ ಹೋಗ್ತಾದ್ರಾಗ ಇದನ್ನ ಮತ್ತೆ ನಿಟ್ಕೊಳ್ಳೋದು ಮತ್ತೆ ಮಾಡಕ್ಕಾಗ. ಇದೇ ನೋಡ್ರಿ 4 ಗಂಟೆಗೆ ಹಚ್ಚಿರೋದು ಇದೇನಾ? ಇದೆ ಆಲ್ರೆಡಿ ಒಂದ್ಸರಿ ಹಚ್ಚಿದ್ರಿ? ಒಂದ್ಸರಿ ಹಚ್ಚಿ ಬಿಟ್ಟು 4 ಗಂಟೆಗೆ ಹಚ್ಚಿದ್ವಿ, 1-2 ಗಂಟೆ ಬಿಟ್ಟದ್ವಿ, 3-4 ಗಂಟೆ. ಈಗ ಹಚ್ಚುತ್ತಾ ಇದೀವಿ ಮತ್ತೆ. ಈಗ ಹಚ್ಚಿ ಹಾಕವ, ಈಗ ಹಚ್ಚಿ ಗೋಣಿ ಚೀಲ ಪಳಿ ಚೀಲ ಮುಚ್ಚಿ ಬಿಗಿಯಾಗಿ ಬಿಟ್ಬಿಡೋದು ಬೆಳಕರಿ ತಕ. ಬೆಳಿಗ್ಗೆ 6 ಗಂಟೆ ತಕ ಬಿಟ್ಬಿಡೋದು ಹಂಗೆ ಚೆನ್ನಾಗಿ ಅಳಿಕೊಂತವೆ. ಈ ಕಾಲ ಇಷ್ಟ ಐತಲ್ಲ ಇನ್ನ ಇದು ಡಬಲ್ ಆಗತ್ತೆ. ಡಬಲ್ ಆಗತ್ತೆ ಬೇಳೆ ಚೆನ್ನಾಗಿ ಬೀಳ್ತವೆ ಹಂಗೆ. ಹಿಂಗೆ ನೀರ್ ಕುಡಿಬೇಕದು. ನೀರ್ ಕುಡಿದ್ರೆ ಚೆನ್ನಾಗಿ ಅಳಿಕೊಂಡುತ್ತೆ. ಮಣ್ಣು ಅದು ಎಲ್ಲ ಇದಾಗಿ ತೇವಾಂಶ ಇರುತ್ತಾ ಬೆಳಕ ರೈತಿಗೆ ಅವರೇ ಕಾಳು ಆದಂಗೆ ಆಗ್ತಾವೆ. ದಪ್ಪ ಆಗ್ತಾವ ಅವರ ಕಾಳು. ಅವನ್ನ ನಾಳೆ ಚೆನ್ನಾಗಿ ಒಣಸಿ ಒಂದಿನ ನೈಟ್ ಬಿಟ್ಟು ಸಣ್ಣ ಅಡಿಕೊಂಡು ತುಂಬ್ಕೊಂಡು ಚೀಲ ಇಟ್ಟು ಬಿಡೋದು. ನಮಗೆ ಬೇಕಾದ ಹಾಕ್ಸ್ಕೊಂಬರೋದು, ಬೇಕಾದ್ರೆ ಹಂಗೆ ಇಟ್ಟು ಬಿಡೋದು. ಅಂದ್ರೆ ಸಣ್ಣ ಹಿಡ್ದಾಗ ಎಲ್ಲ ಕಾಳೆಲ್ಲ ಉದುರುತ್ತಲ್ಲ? ಇದು ಮಣ್ಣೆಲ್ಲ ಉದುರ್ಬೇಕು. ಮಣ್ಣು ಸಣ್ಣ ಕಾಳು ಅದೆಲ್ಲ ಉದುರಿ ಒಳ್ಳೆ ಕಾಳು ಉಳಿತಾವೆ. ಅವನ್ ತಗೊಂಬಂದು ಚೀಲಕ್ಕಿಟ್ಟು ದಿನ ಬಾಯಿ ಕಟ್ಟಿ ಇಟ್ಕೊಂಬರೋದು ಮನೆಯಾಗಿ. ನನಗೆ ಯಾವ ಬೇಕು ಅವಾಗ ಮಿಷಿನ್ಗಾರ ಹಾಕ್ಸ್ಕೊಂಬರ್ಬೋದು. ನಾವೇ ಇದಂಥದ್ದು ಕಲ್ಲಾಗ ಒಳ್ಕೊಬೇಕು, ಬೀಸ ಕಲ್ಲಾಗಿ. 3 ವರ್ಷ ಇಟ್ಟರು ಹುಳ 6 ವರ್ಷ ಇಟ್ಟು ಹುಳನೇ ಪ್ರಶ್ನೆ ಇಲ್ಲಿ ಹೋಗೋದು. ಕಷ್ಟಪಟ್ಟು ಮಾಡಿದ್ರೆ ಎಲ್ಲದೂ ಹಾಕತ್ತೆ. ಈಗ ನಮ್ಮ ಅಪ್ಪರ್ ಮಾಡ್ತಿದ್ರು, ನಾವ್ ಮಾಡ್ತಾ ಇದೀವಿ. ಈಗಿನ ಮಕ್ಕಳು ನನ್ನ ಮಕ್ಕಳು ಮಾಡಲ್ಲ, ಏನಿಲ್ಲ. ನಾವಿರೋ ತಕಿಂಗ್ ಮಾಡೋದು. ನಾವು ಮೆತ್ಕಾದ್ಮೇಲೆ ಮಾಡ್ಕೊಂಡು ಬಿಟ್ಕೊಂಡ್ಲಿ ಯಾರು ಮಾಡಕ್ಕಾಗತ್ತಪ್ಪ. ಈಗಿನ ರೇಟ್ ಅಲ್ಲಿ ಕೊಂಡ್ಕೊಂಬಂದ್ ತಿನ್ನಕ್ ಆಗಲ್ಲ ಯಜಮಾನ್ರೆ. ತಿನ್ನಕ್ಕಾಗಲ್ಲ. ಅವಾಗ ಅದೇ ಸೇರ್ತರತಕ್ಕೆ ತಂದು ಅದ್ರಾಗೆ ಗಂಡೆ ಅಂತಿಬ್ಳರು ಅವಳು ಅಂತಾಳಾದ್ರೆ ಇನ್ನ ಸಾಕು ಅಂತಂದು 2 ಹಾಕಿಂಗೆ ತುಪ್ಪ ಚಮಚೆಗೆ ಗೂಡು ಅಡಿಕೊಂಡು ಹೋಗ್ತಾರೆ. ಏನ್ ಮಾಡಕ್ಕಾಗತ್ತೆ? ನಾವಿರತಕ್ಕಂತೂ ಬಿಡೋದಿಲ್ಲ.